press the bell icon on the YouTube app and never miss another update. Hi students, I hope all are fine and safe at home. So ಇವತ್ತು ನಾನು ನೆಕ್ಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ದೀನಿ, ದಟ್ ಈಸ್ ದ ಪೆರಿಮೀಟರ್, ಏರಿಯಾ ಆ್ಯಂಡ್ ವಾಲ್ಯೂಮ್. ಸೊ ಈ ಚಾಪ್ಟ್ರಲ್ಲಿ ನೀವು ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್, ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಸೊ ದೆನ್ ಏರಿಯಾ, ಸೊ ಜೊಮೆಟ್ರಿಕಲ್ ಫಿಗರ್ನ ಏರಿಯಾ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಸೊ ನೆಕ್ಸ್ಟು ವಾಲ್ಯೂಮ್ ಬಗ್ಗೆ, ಸಾಲಿಡ್ ಫಿಗರ್ಸ್ನ ವಾಲ್ಯೂಮ್ ಬಗ್ಗೆ ನೀವು ಡಿಸ್ಕಸ್ ಮಾಡ್ತೀರಾ. ಓಕೆ, ಫಸ್ಟ್ ಸಬ್ ಟಾಪಿಕ್ ಪೆರಿಮೀಟರ್. ಸೊ ಆಲ್ರೆಡಿ ವಿ ನೋ ದಟ್. ಸೊ ಪೆರಿಮೀಟರ್ ಮೀನ್ಸ್ ದ ಸಮ್ ಆಫ್ ದ ಆಲ್ ದ ಸೈಡ್ಸ್ ಆಫ್ ಎ ಫಿಗರ್. ಸಮ್ ಆಫ್ ದ ಆಲ್ ದ ಸೈಡ್ಸ್ ಆಫ್ ಎ ಫಿಗರ್ ಈಸ್ ಕಾಲ್ಡ್ ಪೆರಿಮೀಟರ್. ಸೊ ಪೆರಿಮೀಟರ್ ಅಂದರೆ, ಪೆರಿಮೀಟರ್ ಮೀನ್ಸ್ ದ ಸಮ್ ಆಫ್ sum of all the sides, sum of all the sides of a figure is called the perimeter. ಓಕೆನಾ? ಸೊ ಏನು ಸಮ್, ದ ಸಮ್ ಅಂದರೆ ಆ್ಯಡ್, ಹೌದಲ್ವಾ? ಸೊ ಸಮ್ ಅಂದರೆ ಅಡಿಷನ್, ಸಮ್ ಆಫ್ ದ ಆಲ್ ದ ಸೈಡ್ಸ್ ಆಫ್ ಎ ಫಿಗರ್. ಸೊ ಯಾವುದೇ ಒಂದು ಫಿಗರ್ನ ಎಲ್ಲ ಸೈಡ್ಸನ್ನ ಆ್ಯಡ್ ಮಾಡಿದಾಗ ನಮಗೆ ನಾವೇನು ಫೈಂಡ್ ಔಟ್ ಮಾಡ್ಬೋದು, ಆ್ಯಡ್ ಮಾಡಿದಾಗ ನಮಗೆ ಪೆರಿಮೀಟರ್ ಸಿಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್, ಸೊ ಈ ಥರ ಫಿಗರ್ ಇದೆ, ಹೌದಲ್ವಾ? ಸೊ ಈ ಫಿಗರ್ನ ಸೈಡ್ಸನ್ನು ಆ್ಯಡ್ ಮಾಡಬೇಕು. ಸೊ ಈ ಸೈಡ್ ಇದೆಯಲ್ಲ 5 ಸೆಂಟಿಮೀಟರ್, ಸೊ ಈ ಸೈಡು 1 ಸೆಂಟಿಮೀಟರ್ ಇರುತ್ತೆ. ಸೊ ದಿಸ್ ಈಸ್ 2 ಸೆಂಟಿಮೀಟರ್, ದಿಸ್ ಈಸ್ 4 ಸೆಂಟಿಮೀಟರ್, ದಿಸ್ ಈಸ್ 6 ಸೆಂಟಿಮೀಟರ್, ಹೌದಲ್ವಾ? ಸೊ ಈ ಫಿಗರ್ನ ಪೆರಿಮೀಟ್ರ್ ಫೈಂಡ್ ಔಟ್ ಮಾಡಿರಿ ಅಂದರೆ, ಸೊ ನಾವೇನು ಮಾಡಬೇಕು, ಸೈಡ್ಸನ್ನು ಆ್ಯಡ್ ಮಾಡಿದರೆ ನಮಗೆ ಪೆರಿಮೀಟ್ರ್ ಸಿಗುತ್ತೆ. ಓಕೆನಾ? ಫಸ್ಟು 6 + 5 + 1 + 2 + 4 + ಹೌದಲ್ವಾ 4. ಸೊ ಎಷ್ಟು ಸೈಡ್ಸ್ ಇದೆ? 1 2 3 4 5 ಸೈಡ್ಸ್ ಇದೆ. 1 2 3 4 5 ಸೈಡ್ಸ್ ಇದೆ. ಸೊ ಇದನ್ನು ಆ್ಯಡ್ ಮಾಡಿದಾಗ ನಮಗೆ ಪೆರಿಮೀಟ್ರ್ ಸಿಗುತ್ತೆ. 6 + 5 11, 11 + 1 12, 12 + 2 14, 14 + 4 18. ಸೊ ಸೆಂಟಿಮೀಟ್ರಲ್ಲಿದೆ ಸೆಂಟಿಮೀಟ್ರ್. ಸೊ ಈ ಥರ ನಾವು ಪೆರಿಮೀಟರನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಯಾವುದೇ ಫಿಗರ್ನ ಪೆರಿಮೀಟರನ್ನು ಈ ಥರ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಒನ್ ಮೋರ್ ಎಕ್ಸಾಂಪಲ್. ಸೊ ಸ್ಕ್ವೇರ್, ಹೌದಲ್ವಾ? ಸೊ ಇದು ಯಾವ ಶೇಪಲ್ಲಿದೆ? ಸ್ಕ್ವೇರ್ ಶೇಪಲ್ಲಿದೆ. ಸೊ ಆಲ್ರೆಡಿ ವಿ ನೋ ದಟ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಇನ್ ಸ್ಕ್ವೇರ್, ಹೌದಲ್ಲ? ಸ್ಕ್ವೇರಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ. ಸೊ ಇದ್ರ ಪೆರಿಮೀಟ್ರ್ ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಸೊ 4 ಸೈಡ್ಸ್ ಇದೆ, 4 ಸೈಡ್ಸಲ್ಲಿ 5 ಸೆಂಟಿಮೀಟ್ರ್ ಇದೆ. ಇದನ್ನು ಆ್ಯಡ್ ಮಾಡೋಣ. 5 + 5 10 + 5 15 + 5 20 ಸೆಂಟಿಮೀಟರ್. ಸೊ ಈ ಥರ ನಾವೇನು ಮಾಡ್ಬೋದು, ಪೆರಿಮೀಟರನ್ನು ಫೈಂಡ್ ಔಟ್ ಮಾಡ್ಬೋದು. ಆ್ಯಕ್ಚುಲಿ ಇದು ಶೇಪ್ ಸ್ಕ್ವೇರ್ ಶೇಪಲ್ಲಿ ಇದೆಯಲ್ವಾ? ಸೊ ಈ ಥರ ಸೈಡ್ಸನ್ನ ಆ್ಯಡ್ ಮಾಡಿದಾಗ ನಮಗೆ ಪೆರಿಮೀಟ್ರ್ ಈಸಿಯಾಗಿ ಸಿಗುತ್ತೆ, ಹೌದಲ್ವಾ? ಸೊ ಇದು ಫಿಗರ್ ಸ್ಕ್ವೇರ್ ಶೇಪಲ್ಲಿದೆ ಅಂದರೆ ಪೆರಿಮೀಟ್ರ್ ಇನ್ನೂ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಫೈಂಡ್ ಔಟ್ ಮಾಡ್ಬೋದಪ್ಪ ಅಂದರೆ, ಇದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ಪೆರಿಮೀಟರ್ ಆಫ್ ಎ ಸ್ಕ್ವೇರ್. ಸೊ ಪೆರಿಮೀಟರ್ ಆಫ್ ಎ ಸ್ಕ್ವೇರ್. ಸೊ ಪೆರಿಮೀಟರ್ ಆಫ್ ಎ ಸ್ಕ್ವೇರ್. ಸೊ ಸ್ಕ್ವೇರ್ನ ಎಲ್ಲ ಸೈಡ್ಸು ಈಕ್ವಲ್ ಇದೆ ಅಂತ ಹೇಳಿದೆ, ಹೌದಲ್ವಾ? ಸೊ ಎಲ್ಲ ಸೈಡ್ಸು ಈಕ್ವಲ್ ಇದೆ ಅಂದರೆ ಸ್ಕ್ವೇರಿಗೆ ಎಷ್ಟು ಸೈಡ್ಸ್ ಇದೆ? 1 2 3 4. ಸೊ 4 ಇಂಟು ಸೈಡ್. ದಿಸ್ ಈಸ್ ದ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಫಾರ್ಮುಲಾ. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಪೆರಿಮೀಟರ್ ಆಫ್ ಎ ಸ್ಕ್ವೇರ್. ಸೊ ಸ್ಕ್ವೇರ್ನ ಫಾರ್ಮುಲಾ ಏನು? ಸ್ಕ್ವೇರ್ನ ಪೆರಿಮೀಟ್ರ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು? 4 ಇಂಟು ಸೈಡ್, ಹೌದಲ್ವಾ? 4 ಇಂಟು 1 ಸೈಡ್ ಎಷ್ಟಿದೆ? 5 ಸೆಂಟಿಮೀಟ್ರ್ ಇದೆ. ಸೊ 4 5 20 ಸೆಂಟಿಮೀಟರ್, ಹೌದಲ್ವಾ? ಸೊ ನಾವಿಲ್ಲಿ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿರೋದು ಮತ್ತು ಎಲ್ಲ ಸೈಡ್ಸನ್ನು ಆ್ಯಡ್ ಮಾಡಿ ಸಾಲ್ವ್ ಮಾಡಿರೋ ಆನ್ಸರ್ ಸೇಮ್ ಇದೆ. ಓಕೆನಾ? ಓಕೆ, ಸ್ವಲ್ಪ ಜೊಮೆಟ್ರಿಕಲ್ ಫಿಗರ್ಸ್ ಇದೆ. ಸೊ ಪರ್ಟಿಕ್ಯುಲರ್ ಫಿಗರ್ಸಿಗೆ ಪರ್ಟಿಕ್ಯುಲರ್ ಫಾರ್ಮುಲಾ ಬರುತ್ತೆ. ಓಕೆನಾ? ಆ್ಯಕ್ಚುಲಿ ಫಸ್ಟ್ ಪೆರಿಮೀಟರ್ ಅಂದ್ರೇನು? ಸೊ ಯಾವುದೇ ಒಂದು ಫಿಗರ್ನ ಸೈಡ್ಸನ್ನು ಆ್ಯಡ್ ಮಾಡಿದಾಗ ನಮಗೆ ಏನು ಮೆಷರ್ಮೆಂಟ್ ಸಿಗುತ್ತೆ ಅದೇ ಪೆರಿಮೀಟರ್.
ಓಕೆನಾ. ಸೊ ಹಾಗಾದರೆ ಇಲ್ಲಿ ಒಂದು ಫಿಗರ್ ಇದೆ ಹೌದಲ್ವಾ, ಬಟ್ ಇದು ಯಾವ ಶೇಪಲ್ಲಿದೆ, ಸ್ಕ್ವೇರ್ ಶೇಪಲ್ಲಿ ಇದೆ ಹೌದಲ್ವಾ. ಓಕೆನಾ, ಸ್ಕ್ವೇರ್ ಇದು ಆ್ಯಕ್ಚುಲಿ. ಓಕೆನಾ, ಸೊ ನೀವು ಎಲ್ಲ ಸೈಡ್ಸನ್ನು ಆ್ಯಡ್ ಮಾಡಿದ್ರೂ ಪೆರಿಮೀಟರ್ ಸಿಗುತ್ತೆ. ಸೊ ಇನ್ನೂ ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂದರೆ, ಸೊ ನೀವು ಫಾರ್ಮುಲಾನ ಅಪ್ಲೈ ಮಾಡ್ಬೋದು. 4 ಇಂಟು ಸೈಡ್, ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಏನು 4 ಇಂಟು ಸೈಡ್. ಯಾಕೆ, ಸೊ ಸ್ಕ್ವೇರಿಗೆ 4 ಸೈಡ್ ಇರುತ್ತೆ, ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ ಹೌದಲ್ವಾ. ಸೊ ಅದಕ್ಕೆ 5, ಸೊ ಅದಕ್ಕೆ ಏನು ಸೈಡ್ ಅಂತ ಬರ್ಕೋಬೇಕು. ಓಕೆನಾ, ಸೊ 4 ಬರ್ದು, ಸೊ ಸ್ಕ್ವೇರ್ನ ಏನು ಸೈಡ್ ಕೊಟ್ಟಿದ್ದಾರೆ ಅದನ್ನು ಸೈಡ್ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ ನಮಗೆ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಸಿಗುತ್ತೆ. ಓಕೆನಾ, ಸೊ ಹಾಗೆ ಸೊ ಇನ್ನೊಂದು ಜೊಮೆಟ್ರಿಕಲ್ ಫಿಗರ್ ಯಾವುದಪ್ಪ ಅಂದರೆ ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ನ ಪೆರಿಮೀಟರ್ನು ಸಹ ನಾವು ಫೈಂಡ್ ಔಟ್ ಮಾಡ್ಬೋದು. ಹೇಗೆ, ಸೊ 6 ಸೆಂಟಿಮೀಟರ್ ಇದೆ. ಸೊ ದಿಸ್ ಈಸ್ 3 ಸೆಂಟಿಮೀಟರ್. ಸೊ ಇನ್ ರೆಕ್ಟ್ಯಾಂಗಲ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಹೌದಲ್ವಾ. ರೆಕ್ಟ್ಯಾಂಗಲ್ಗೆ 4 ಸೈಡ್ಸ್ ಇರುತ್ತೆ, ಬಟ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಆ್ಯಕ್ಚುಲಿ ರೆಕ್ಟ್ಯಾಂಗಲಲ್ಲಿ ಒಂದು ಸೈಡ್, ಸೊ ಈ ಸೈಡಿಗೆ ಈ ಸೈಡ್ ಈಕ್ವಲ್ ಇರುತ್ತೆ, ಸೊ ಈ ಸೈಡಿಗೆ ಈ ಸೈಡ್ ಈಕ್ವಲ್ ಇರುತ್ತೆ. ಆ್ಯಕ್ಚುಲಿ ರೆಕ್ಟ್ಯಾಂಗಲಲ್ಲಿ 2 ಸೈಡ್ಸ್ಗೆ ಮೆಷರ್ಮೆಂಟ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಈ ಸೈಡಿಗೆ ಮೆಷರ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಈ ಸೈಡು ಈಕ್ವಲ್ ಇರುತ್ತೆ ಹೌದಲ್ವಾ. ಸ್ಟೇಟ್ಮೆಂಟೇ ಹೇಳ್ತಿದೆ ಇನ್ ರೆಕ್ಟ್ಯಾಂಗಲ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂದರೆ, ಸೊ ಇಲ್ಲಿ 6 ಸೆಂಟಿಮೀಟರ್ ಇದೆ ಅಂದರೆ ಅಂಡರ್ಸ್ಟುಡ್ ಇದೂ 6 ಸೆಂಟಿಮೀಟರ್ ಇರುತ್ತೆ ಅಂತೇಳಿ. ಓಕೆನಾ, ಸೊ ಈ ಸೈಡ್ಗೆ ಈ ಸೈಡ್ ಈಕ್ವಲ್ ಇದೆ ಅಂದರೆ, ಸೊ ಇಲ್ಲಿ 3 ಸೆಂಟಿಮೀಟರ್ ಇದೆ ಅಂದರೆ, ಸೊ ಇಲ್ಲೂ 3 ಸೆಂಟಿಮೀಟರ್ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಓಕೆನಾ, ಸೊ ಹಾಗಾದರೆ ಸೊ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಹೌದಲ್ವಾ. ಸೊ ಹೇಗೆ ಫೈಂಡ್ ಔಟ್ ಮಾಡೋಣ, ಫಸ್ಟು ಏನು ಪೆರಿಮೀಟ್ರ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಾವು, ಸಮ್ ಆಫ್ ದ ಆಲ್ ದ ಸೈಡ್ಸ್ ಆಫ್ ಎ ಫಿಗರ್ ಹೌದಲ್ವಾ. ಸೊ ಹಾಗಾದರೆ ಫಸ್ಟು ಎಲ್ಲ ಸೈಡ್ಸನ್ನು ಆ್ಯಡ್ ಮಾಡಿ ನೋಡೋಣ. ಸೊ 6 + 3 + ಸೊ ಇಲ್ಲೂ 6 ಇರುತ್ತೆ ಅಂಡರ್ಸ್ಟುಡ್ ಹೌದಲ್ವಾ. 6 ಸೆಂಟಿಮೀಟರ್, ಸೊ ಇಲ್ಲೂ 3 ಇರುತ್ತೆ ಹೌದಲ್ವಾ. ಸೊ 3 ಸೆಂಟಿಮೀಟರ್ ಹೌದಲ್ವಾ. 6 + 3 9, 6 + 3 9, 9 + 9 18, ಸೊ 18 ಸೆಂಟಿಮೀಟರ್ ಹೌದಲ್ವಾ. ಸೊ ಈ ಥರ ಎಲ್ಲ ಸೈಡ್ಸನ್ನು ಆ್ಯಡ್ ಮಾಡಿದ್ರೆ ನಮಗೆ ಪೆರಿಮೀಟರ್ ಸಿಗುತ್ತೆ. ಸೊ ಬಟ್ ಇನ್ನೂ ಈಸಿ ಮೆಥಡ್ ಏನಪ್ಪ ಅಂದರೆ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಸೊ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಹೌದಲ್ವಾ. ಸೊ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್, ಸೊ ಇಲ್ಲಿ ಏನು ಹೇಳಿದೆ ನಾನು, ರೆಕ್ಟ್ಯಾಂಗಲಲ್ಲಿ ಆಪೋಸಿಟ್ ಸೈಡ್ಸು ಈಕ್ವಲ್ ಅಂತ ನಾನು ಹೇಳಿದೆ ಹೌದಲ್ವಾ. ಸೊ ರೆಕ್ಟ್ಯಾಂಗಲಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂದರೆ, ಸೊ ಈ ಸೈಡಿಗೆ ಈ ಸೈಡ್ ಈಕ್ವಲ್, ಈ ಸೈಡಿಗೆ ಈ ಸೈಡ್ ಈಕ್ವಲ್. ಸೊ ಹಾಗಾದರೆ ಇದು ಲೆಂತ್, ಇದು ಬ್ರೆಡ್ತ್ ಆಗುತ್ತೆ ಹೌದಲ್ವಾ. ಸೊ ಆ್ಯಕ್ಚುಲಿ ರೆಕ್ಟ್ಯಾಂಗಲಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂದರೆ, ಸೊ 2 ಲೆಂತ್ ಅಂತ ತೊಗೋಬೋದು, 2 ಬ್ರೆಡ್ತ್ ಅಂತ ತೊಗೋಬೋದು ಹೌದಲ್ವಾ. ಸೊ 2 ಲೆಂತ್ + 2 ಬ್ರೆಡ್ತ್. ಸೊ 2 ಲೆಂತ್ 2 ಬ್ರೆಡ್ತ್ ಅಂದರೆ, ಸೊ ಲೆಂತು ಎರಡೂ ಸೈಡು ಈಕ್ವಲ್ ಇರುತ್ತೆ ಲೆಂತು. ಸೊ 2 ಬ್ರೆಡ್ತ್ ಅಂದರೆ ಎರಡೂ ಸೈಡು ಬೋತ್ ದ ಸೈಡ್ಸು ಏನು ಬ್ರೆಡ್ತ್ ಈಕ್ವಲ್ ಇರುತ್ತೆ ಅಂತೇಳಿ ಹೌದಲ್ವಾ. ಓಕೆನಾ, ಸೊ ಹಾಗಾದ್ರೆ ಇದನ್ನು ಹೇಗೆ ಬರಿಬೋದು, 2 ಕಾಮನ್ ತೆಗಿಬೋದು, 2ನ ಬ್ರ್ಯಾಕೆಟ್ ಔಟ್ಸೈಡ್ ಬರ್ದು L + B ಅಂತ ಬರಿಬೋದು. ಸೊ ಹಾಗಾದರೆ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ 2 × L + B. ಓಕೆನಾ, ಸೊ ಇದು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್, ಏರಿಯಾ ಆಫ್ ಎ ಸ್ಕ್ವೇರ್ ಅಂತ ಬರುತ್ತೆ. ಓಕೆ, ಫಾರ್ಮುಲಾ ಕನ್ಫ್ಯೂಷನ್ ಆಗೋದು ಬೇಡ. ಓಕೆನಾ, ಸೊ ಜಸ್ಟ್ ಇಷ್ಟು ಮೈಂಡಲ್ಲಿ ಇಟ್ಕೋಬೇಕು. ಏನು, ಸೊ ರೆಕ್ಟ್ಯಾಂಗಲ್ನ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ ಅಂದರೆ 2 ಲೆಂತ್ 2 ಬ್ರೆಡ್ತ್ ಹೌದಲ್ವಾ. ಲೆಂತು ಎರಡೂ ಲೆಂತ್ ಈಕ್ವಲ್ ಇರುತ್ತೆ, ಎರಡೂ ಬ್ರೆಡ್ತ್ ಈಕ್ವಲ್ ಇರುತ್ತೆ ಅಂದರೆ ಫಾರ್ಮುಲಾ 2 × L + B. ಓಕೆನಾ, ಸೊ ಸ್ಕ್ವೇರ್ ಅಂದರೆ ಸ್ಕ್ವೇರ್ನ ಎಲ್ಲ ಸೈಡ್ಸು ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅಂದರೆ 4 × ಸೈಡ್. ಈ ಥರ ಫಾರ್ಮುಲಾ ನೆನ್ಪಿಡ್ಕೊಂಡಿರ್ಬೇಕು. ಓಕೆನಾ, ನೆಕ್ಸ್ಟು ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 2 × ಲೆಂತ್ ಅಂದರೆ 6 ಸೆಂಟಿಮೀಟರ್, ಬ್ರೆಡ್ತ್ ಅಂದರೆ 3 ಸೆಂಟಿಮೀಟರ್. ಸೊ 2 ಆ್ಯಸ್ ಇಟ್ ಈಸ್ ಬರೆಯೋಣ. ಸೊ ಬ್ರ್ಯಾಕೆಟಲ್ಲಿ 6 + 3 ಇದೆ, ಆ್ಯಡ್ ಮಾಡೋಣ 9 ಹೌದಲ್ವಾ. ನೆಕ್ಸ್ಟು 2 ಬ್ರ್ಯಾಕೆಟ್ ಇನ್ಸೈಡ್ 9 ಇದೆ ಹೌದಲ್ವಾ. ಬ್ರ್ಯಾಕೆಟ್ ಔಟ್ಸೈಡ್ 2 ಇದೆ ಅಂದರೆ ಇಲ್ಲಿ ಅರ್ಥ 2 × 9 ಅಂತೇಳಿ ಬ್ರ್ಯಾಕೆಟ್ ಬಂದರೆ ಅರ್ಥ. ಸೊ ಬ್ರ್ಯಾಕೆಟ್ ಔಟ್ಸೈಡಲ್ಲಿರೋ ನಂಬರಿಂದ ಬ್ರ್ಯಾಕೆಟ್ ಇನ್ಸೈಡಲ್ಲಿರೋ ನಂಬರಿಗೆ ಮಲ್ಟಿಪ್ಲೈ ಮಾಡಬೇಕಂತೇಳಿ. ಓಕೆನಾ, 2 9s 18 ಸೆಂಟಿಮೀಟರ್ ಹೌದಲ್ವಾ. ಸೊ ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡಿರೋದು ಮತ್ತು ಎಲ್ಲ ಸೈಡ್ಸನ್ನ ಆ್ಯಡ್ ಮಾಡಿ ಸಾಲ್ವ್ ಮಾಡಿರೋ ಆನ್ಸರ್ ಸೇಮ್ ಇದೆ ಹೌದಲ್ವಾ. ಸೊ ಈ ಥರ ಈಸಿಯಾಗಿ ನಾವು ಏನು ಮಾಡ್ಬೋದು, ಫಾರ್ಮುಲಾನ ಅಪ್ಲೈ ಮಾಡಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಓಕೆನಾ, ಸೊ ಹಾಗೆ ಪೆರಿಮೀಟರ್ ಆಫ್ ಎ
ಟ್ರಯಾಂಗಲ್. ಸೊ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ಅಂದರೆ ಏನು ಮಾಡಬೇಕು? ಸೊ ಇಲ್ಲೂ ಸಹ ಟ್ರಯಾಂಗಲ್ನ ಆಲ್ ದ ಸೈಡ್ಸನ್ನು ಏನು ಮಾಡಬೇಕು? ಹಿಯರ್ ವಿ ಹ್ಯಾವ್ ಟು ಆ್ಯಡ್ ಆಲ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್. ಓಕೆನಾ? ಸೊ ಇಲ್ಲಿ ಟ್ರಯಾಂಗಲ್ ಇದೆ, ಹೌದಲ್ವಾ? ಸೊ ಒನ್ ಸೈಡ್ 7 ಸೆಂಟಿಮೀಟರ್, ಸೊ 9 ಸೆಂಟಿಮೀಟರ್, ದೆನ್ 10 ಸೆಂಟಿಮೀಟರ್ ಇದೆ ಅಂತೇಳಿ. ಸೊ ಎಲ್ಲ ಸೈಡ್ಸು ಆ್ಯಡ್ ಮಾಡಬೇಕಂದ್ರೆ 7 + 9 + 10, ಹೌದಲ್ವಾ? ಸೊ 9 + 7 16, 16 + 10 26 ಸೆಂಟಿಮೀಟರ್. ಓಕೆನಾ? ಸೊ ಈ ಥರ ನಾವೇನು ಮಾಡಬೇಕು? ಯಾವುದೇ ಒಂದು ಜಿಯೋಮೆಟ್ರಿಕಲ್ ಫಿಗರ್ನ ಪೆರಿಮೀಟರನ್ನು ನಾವು ಈ ಥರ ಫೈಂಡ್ ಔಟ್ ಮಾಡೋಣ. ಫಸ್ಟು ಏನು ಮಾಡಬೇಕು? ನಾವು ಫಿಗರ್ ಕೊಟ್ಟಾಗ ಆ ಫಿಗರ್ ಯಾವ ಶೇಪಲ್ಲಿದೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಫಿಗರು ಏನಾದರೂ ಸ್ಕ್ವೇರ್ ಶೇಪಲ್ಲಿದೆ ಅಂದರೆ ಸೊ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಫಿಗರ್ ಏನಾದರೂ ಟ್ರಯಾಂಗಲ್ ಶೇಪಲ್ಲಿದೆ ಅಂದರೆ ಪೆರಿಮೀಟರ್ ಆಫ್ ಎ ಫಿಗರ್ ಏನಾದರೂ ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಅಂದರೆ ಸೊ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಓಕೆನಾ? ಸೊ ಹಾಗಾದರೆ ಈಗ ಏನು ಮಾಡೋಣ? ಸೊ ಎಕ್ಸರ್ಸೈಸ್ 8.1 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. Find the first main exercise 8.1 first main problem. Find the perimeter of these objects by adding the sides. So question ಅಲ್ಲಿ ಏನು ಕೊಟ್ಟಿದ್ದಾರೆ? First main, find the perimeter of these objects by adding the sides. Okay, first one. So question ಏನು ಕೊಟ್ಟಿದ್ದಾರೆ? ಫೈಂಡ್ ದ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು ಆಫ್ ದೀಸ್ ಆಬ್ಜೆಕ್ಟ್ಸ್ ಬೈ ಆ್ಯಡಿಂಗ್ ಅಂದರೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿನೇ ಪೆರಿಮೀಟರನ್ನು ಫೈಂಡ್ ಔಟ್ ಮಾಡಬೇಕು. ಸಪೋಸ್ ಫೈಂಡ್ ದ ಪೆರಿಮೀಟರ್ ಆಫ್ ದೀಸ್ ಆಬ್ಜೆಕ್ಟ್ಸ್ ಅಂತ ಕೊಟ್ಟಿದ್ರೆ ಸೊ ಆ ಆಬ್ಜೆಕ್ಟ್ ಯಾವ ಶೇಪಲ್ಲಿದೆ ಆ ಶೇಪಲ್ಲಿ ಫೈಂಡ್ ಔಟ್ ಮಾಡಿ ನಾವು ಫಾರ್ಮುಲಾ ಅಪ್ಲೈ ಮಾಡ್ಬೋದಿತ್ತು. ಬಟ್ ಇಲ್ಲಿ ಕ್ವಶನಲ್ಲೇ ಪರ್ಟಿಕ್ಯುಲರ್ ಕೊಟ್ಟಿದ್ದಾರೆ ಆ್ಯಡಿಂಗ್. ಸೊ ಆ್ಯಡ್ ಮಾಡೇ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕಂತೇಳಿ. ಸೊ ಎ ಪ್ರಾಬ್ಲಮ್ ಏನಿದೆ? ಫಸ್ಟು ಬ್ಲ್ಯಾಕ್ ಬೋರ್ಡ್ ಇದೆ, ಹೌದಲ್ವಾ? ಓಕೆನಾ? ಸೊ 154 ಸೆಂಟಿಮೀಟರ್, ಸೊ 95 ಸೆಂಟಿಮೀಟರ್ ಇದೆ. ಸೊ 154 ಸೆಂಟಿಮೀಟರ್, ಸೊ 95 ಸೆಂಟಿಮೀಟರ್. ಓಕೆನಾ? ಸೊ ಏನು? ಸೊ ಸೈಡ್ಸ್ ಇಲ್ಲಿ ನೋಡ್ರಿ, ಆಪೋಸಿಟ್ ಸೈಡ್ಸು ಈಕ್ವಲ್ ಇದೆ, ಹೌದಲ್ವಾ? ಇಲ್ಲಿ 154 ಸೆಂಟಿಮೀಟರ್ ಇದೆ ಅಂದರೆ ಇಲ್ಲೂ 154 ಸೆಂಟಿಮೀಟರ್ ಇದೆ, ಇಲ್ಲಿ 95 ಸೆಂಟಿಮೀಟರ್ ಇದೆ, ಇಲ್ಲೂ 95 ಸೆಂಟಿಮೀಟರ್ ಇದೆ, ಹೌದಲ್ವಾ? ಸೊ ಹಾಗಾದ್ರೆ ಏನು? ಸೊ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಆ್ಯಕ್ಚುಲಿ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಅಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ, ಬಟ್ ಇಲ್ಲಿ ಬೈ ಆ್ಯಡಿಂಗ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಪೆರಿಮೀಟರ್ ಅಂತ ಬರಿಬೇಕು. ಪೆರಿಮೀಟರ್ ಈಸ್ ಈಕ್ವಲ್ ಟು 154 ಪ್ಲಸ್ 95 ಪ್ಲಸ್ 154 ಪ್ಲಸ್ 95, ಹೌದಲ್ವಾ? ಫಸ್ಟ್ ಏನು ಮಾಡೋಣ? 154 ಆ್ಯಡ್ ಮಾಡ್ಕೊಳ್ಳೋಣ ವರ್ಕಿಂಗ್ ಕಾಲಮಲ್ಲಿ. ಸೊ 154 ಸೊ 4 + 4 8, 5 + 5 10, ಕ್ಯಾರಿ 1, ಸೊ 308, ಹೌದಲ್ವಾ? ಪ್ಲಸ್ 95 ಆ್ಯಡ್ ಮಾಡೋಣ. ಓಕೆ, ಸೊ 95 5 + 5 10, ಕ್ಯಾರಿ 1, 9 2 18 + 1 9 2 18 + 1 19, ಹೌದಲ್ವಾ? 190. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ? ಸೊ 308 and 190ನ ಆ್ಯಡ್ ಮಾಡೋಣ. ಓಕೆನಾ? ಸೊ 8 9 498. ಸೊ ಇಲ್ಲಿ ಸೆಂಟಿಮೀಟರಲ್ಲಿದೆ, ಹೌದಲ್ವಾ ಮೆಷರ್ಮೆಂಟು? ಸೊ ಸೆಂಟಿಮೀಟರ್ ಅಂತ ಬರೀಬೇಕು. ಓಕೆ, ಸೊ ಈ ಥರ ಏನು ಮಾಡಬೇಕು? ಸೈಡ್ಸನ್ನು ಆ್ಯಡ್ ಮಾಡಿ ಪೆರಿಮೀಟ್ರ್ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಡಿ ಪ್ರಾಬ್ಲಮ್ ನೀವೇ ಮಾಡಬೇಕು. ಸಿ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಡಿಫ್ರೆಂಟ್ ಅಂದರೆ ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೊ ಸಿ ಪ್ರಾಬ್ಲಮ್ ಏನಿದೆ ಇಲ್ಲಿ? ಸೊ ಫಿಗರ್ ಇದೆ, ಹೌದಲ್ವಾ? ಟಿ ವಿ ಫಿಗರ್ ಇದೆ. ಸೊ ಈ ಥರ 75 ಸೆಂಟಿಮೀಟರ್ ಅಂತ ಇದೆ ಬ್ರೆಡ್ತು. ಸೊ ಲೆಂತ್ 85 ಸೆಂಟಿಮೀಟ್ರ್ ಇದೆ.
ಸೊ ಇಲ್ಲಿ ಓನ್ಲಿ 2 ಮೆಷರ್ಮೆಂಟ್ ಇದೆ ಅಂತೇಳಿ ಓನ್ಲಿ 2 ಮೆಷರ್ಮೆಂಟನ್ನು ಬರೆದು ಆ್ಯಡ್ ಮಾಡಬಾರ್ದು, ಓಕೆನಾ. ಸೊ ಇಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆ, ಇಲ್ಲಿ ಮೆಷರ್ಮೆಂಟ್ 85 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಅಂದರೆ ಅಂಡರ್ಸ್ಟುಡ್ ಇದೂ 85 ಸೆಂಟಿಮೀಟ್ರ್ ಅಂತೇಳಿ. ನೆಕ್ಸ್ಟ್ ಇಲ್ಲಿ 75 ಸೆಂಟಿಮೀಟ್ರ್ ಇದೆ ಅಂದರೆ ಸೊ ಅಂಡರ್ಸ್ಟುಡ್ ಇದೂ 75 ಸೆಂಟಿಮೀಟರ್ ಅಂತೇಳಿ, ಓಕೆನಾ. ಸೊ ಈಗ ಏನು ಮಾಡಬೇಕು, ಸೊ ಆಲ್ ದ ಸೈಡ್ಸನ್ನು ಏನು ಮಾಡಬೇಕು, ಆ್ಯಡ್ ಮಾಡಬೇಕು, ಓಕೆ. ಸೊ 85 ಸೆಂಟಿಮೀಟರ್ ಪ್ಲಸ್ 75 ಪ್ಲಸ್ 85 ಪ್ಲಸ್ 75, ಹೌದಲ್ವಾ. ಸೊ 85 ಆ್ಯಡ್ ಮಾಡ್ಕೊಳ್ರಿ, ಅವ್ರು 85 ಪ್ಲಸ್ 75ನು ಆ್ಯಡ್ ಮಾಡ್ಕೋಬೋದು, ಓಕೆನಾ. ಸೊ 85 ಪ್ಲಸ್ 75, ಹೌದಲ್ವಾ. 5 ಪ್ಲಸ್ 5 10 ಕ್ಯಾರಿ 1, ಸೊ 7 ಪ್ಲಸ್ 1 8, 8 2 16, 160, ಹೌದಲ್ವಾ. ಸೊ 160 ಪ್ಲಸ್ 160, ಯಾಕೆ 160 ಪ್ಲಸ್ 160 ಬರ್ದೆ, 85 ಪ್ಲಸ್ 75 ಆ್ಯಡ್ ಮಾಡಿದಾಗ 160 ಬಂತು ಅಂದರೆ 85 ಪ್ಲಸ್ 75 ಆ್ಯಡ್ ಮಾಡಿದಾಗ 160 ಬಂದೇ ಬರುತ್ತೆ, ಓಕೆನಾ. ನೆಕ್ಸ್ಟು ಸೊ 0, 6 ಪ್ಲಸ್ 6 12 ಕ್ಯಾರಿ 1, ಸೊ 320 ಸೆಂಟಿಮೀಟರ್, ಓಕೆನಾ. ಸೊ ಈ ಥರ ಪೆರಿಮೀಟರ್ ಸೊ ಸೈಡ್ಸನ್ನು ಆ್ಯಡ್ ಮಾಡಿ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಸೆಕೆಂಡ್ ಮೇನ್ ಪ್ರಾಬ್ಲಮ್ಸು. ಸೊ ಇಲ್ಲೇನು ಮಾಡಬೇಕಪ್ಪ ಅಂದರೆ ಫಾರ್ಮುಲನ್ನು ಅಪ್ಲೈ ಮಾಡಿ ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು, ಓಕೆನಾ. ಫೈಂಡ್ ದ ಪೆರಿಮೀಟರ್ ಆಫ್ ದ ಫಾಲೋಯಿಂಗ್ ಫಿಗರ್ಸ್ ಯೂಸಿಂಗ್ ಫಾರ್ಮುಲಾ ಯೂಸ್ ಮಾಡಿ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು, ಓಕೆನಾ. ಸೊ ಎ ಪ್ರಾಬ್ಲಮ್, ರೆಕ್ಟ್ಯಾಂಗಲ್ L is equal to 24 meter, so B is equal to 25 meter. Next B problem, square, side 38 meter, ಓಕೆನಾ. ಸೊ ಇಲ್ಲಿ ನೋಡ್ರಿ ಫಸ್ಟ್ ಪ್ರಾಬ್ಲಮ್ ರೆಕ್ಟ್ಯಾಂಗಲ್ ಪರ್ಟಿಕ್ಯುಲರ್ ಅವರೇ ಕೊಟ್ಟಿದ್ದಾರೆ, ರೆಕ್ಟ್ಯಾಂಗಲ್ ಲೆಂತ್ ಇಂಟು ಬ್ರೆಡ್, ಓಕೆನಾ. ಸೊ ರೆಕ್ಟ್ಯಾಂಗಲಲ್ಲಿ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ, ಹೌದಲ್ವಾ. ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಇರಲ್ಲ. ಸೊ ಹಾಗಾದರೆ ಲೆಂತಿನ ಮೆಷರ್ಮೆಂಟೇ ಬೇರೆ ಇರುತ್ತೆ, ಬ್ರೆಡ್ತಿನ ಮೆಷರ್ಮೆಂಟೇ ಬೇರೆ ಇರುತ್ತೆ, ಹೌದಲ್ವಾ. ಸೊ ಹಾಗಾದರೆ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಫಾರ್ಮುಲಾ ಏನು, ಸೊ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು 2 ಇಂಟು L ಪ್ಲಸ್ ಬಿ. ಎಲ್ ಅಂದರೆ ಲೆಂತ್, ಬಿ ಅಂದರೆ ಬ್ರೆಡ್. ಸೊ ಒಂದು ನೆನಪಿರಲಿ, ಬ್ರ್ಯಾಕೆಟ್ ಒಳಗೆ ಪ್ಲಸ್ ಸೈನ್ ಬರುತ್ತೆ. ಯಾವ ಸೈನ್ ಬರುತ್ತೆ, ಪ್ಲಸ್ ಸೈನ್. ನೀವು ಮಿಸ್ ಆಗಿ ಏನಾದರೂ ಇಂಟು ಸೈನ್ ಹಾಕಿದರೆ ಮುಗೀತಿ, ಫುಲ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ, ಓಕೆನಾ. ಸೊ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್, ಓಕೆನಾ. ಸೊ 2 ಆ್ಯಸ್ ಇಟ್ ಈಸ್ ಬರೆಯೋಣ, ಬ್ರ್ಯಾಕೆಟ್ ಆ್ಯಸ್ ಇಟ್ ಈಸ್ ಬರೆಯೋಣ. ಸೊ ಲೆಂತ್ ಅಂದರೆ ಸೊ ಎಲ್ನ ವ್ಯಾಲ್ಯೂ 24 ಇದೆ, ಸೊ 24 ಪ್ಲಸ್ ಬ್ರೆಡ್ ಬಿ ಅಂದರೆ 25 ಮೀಟರ್ ಇದೆ, ಹೌದಲ್ವಾ. ಸೊ ಈಗ ಏನು ಮಾಡೋಣ, ಸೊ 2 ಆ್ಯಸ್ ಇಟ್ ಈಸ್ ಬರೆಯೋಣ. 24 ಪ್ಲಸ್ 25 ವರ್ಕಿಂಗ್ ಕಾಲಮಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ, ಓಕೆನಾ. 4 ಪ್ಲಸ್ 5 9, 2 ಪ್ಲಸ್ 2 4, 49, ಹೌದಲ್ವಾ. ನೆಕ್ಸ್ಟು 2 ಇಂಟು 49, ಇದನ್ನು ಹೇಗೆ ರೀಡ್ ಮಾಡಬೇಕು, ಸೊ ಈ ಥರ ಬ್ರ್ಯಾಕೆಟ್ ಒಳಗೆ ಬ್ರ್ಯಾಕೆಟ್ ಇನ್ಸೈಡಲ್ಲಿ ಒಂದು ನಂಬರ್ ಬಂದು ಬ್ರ್ಯಾಕೆಟ್ ಔಟ್ ಸೈಡಲ್ಲಿ ಒಂದು ನಂಬರ್ ಬಂದರೆ ಅರ್ಥ, ಸೊ ಮಲ್ಟಿಪ್ಲೈ ಮಾಡ್ಬೇಕಂತೇಳಿ, ಓಕೆ. 49 2s are 2 9s are 18, ಕ್ಯಾರಿ 1, 2 4s are 8 ಪ್ಲಸ್ 1 9s, 98 ಸೆಂಟಿಮೀಟರ್. ಸೊ ಸಾರಿ, ಇಲ್ಲಿ ಮೀಟ್ರ್ ಇದೆ ಅಂದರೆ ನಾವು ಮೀಟರಲ್ಲೇ ಬರಿಬೇಕು, ಓಕೆನಾ. ಸೊ ಇದು ರೆಕ್ಟ್ಯಾಂಗಲ್ನ ಪೆರಿಮೀಟ್ರು. ಸೊ ರೆಕ್ಟ್ಯಾಂಗಲ್ ಹೇಗೆ ಫೈಂಡ್ ಔಟ್ ಮಾಡ್ಬೋದಪ್ಪ, ಇಲ್ಲಿ ರೆಕ್ಟ್ಯಾಂಗಲ್ ಅಂತ ಕೊಟ್ಟಿದ್ದಾರೆ. ಸೊ ರೆಕ್ಟ್ಯಾಂಗಲ್ ಅಂತಲೇ ಅಲ್ಲಿ ಕೊಟ್ಟಿಲ್ಲ ಅಂದಾಗ, ಸೊ ಅಲ್ಲಿ ಲೆಂತ್ ಮತ್ತು ಬ್ರೆಡ್ತ್ ಕೊಟ್ಟಾಗ ನಿಮಗೆ ಅಂಡರ್ಸ್ಟುಡ್. ಸೊ ಲೆಂತ್ ಮತ್ತು ಬ್ರೆಡ್ತ್ ಡಿಫ್ರೆಂಟ್ ಇದ್ದರೆ ಸೊ ಅದೇನು ರೆಕ್ಟ್ಯಾಂಗಲ್ ಅಂತೇಳಿ, ಓಕೆನಾ. ಇಲ್ಲಿ ಸ್ಕ್ವೇರಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ, ಹೌದಲ್ವ. ಅದಕ್ಕೆ ಒಂದೇ ಸೈಡ್ ಕೊಟ್ಟಿದ್ದಾರೆ. ಸೊ ಒಂದೇ ಸೈಡ್ ಕೊಟ್ಟಿದ್ದಾರೆ ಅಂದರೆ ಪೆರಿಮೀಟ್ರ್ ಒಂದೇ ಸೈಡ್ ಬರಿಬಾರ್ದು. ಸೊ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಫಾರ್ಮುಲಾ ಏನು, ಪೆರಿಮೀಟರ್ ಆಫ್ ಎ ಸ್ಕ್ವೇರ್. ಸೊ ಪೆರಿಮೀಟರ್ ಆಫ್ ಎ ಸ್ಕ್ವೇರ್, ಸೊ ಏನು, ಸೊ ಸ್ಕ್ವೇರಲ್ಲಿ ಆಲ್ ದ ಸೈಡ್ಸ್ ಆರ್ ಈಕ್ವಲ್, ಹೌದಲ್ವಾ. 4 ಇಂಟು ಸೈಡ್, ಹೌದಲ್ವಾ. ಸೊ 4 ಇಂಟು ಸೈಡ್ ಅಂದರೆ ಏನು, 38 ಮೀಟರ್. ಸೊ ವರ್ಕಿಂಗ್ ಕಾಲಮಲ್ಲಿ 38 4s ಮಲ್ಟಿಪ್ಲೈ ಮಾಡೋಣ. 4 8s 32, ಕ್ಯಾರಿ 3, 4 3s 12, 4 8s 32, 2 ಬರೀಬೇಕು, ಕ್ಯಾರಿ 3 ಕೊಡಬೇಕು. 4 3s 12, 12 ಪ್ಲಸ್ 3 15, 152
ಸೊ ಇದರಲ್ಲಿ ಕೊಟ್ಟಿದ್ದಾರೆ ಮೀಟರಲ್ಲಿ ಕೊಟ್ಟಿದ್ದಾರೆ ಅಂದರೆ ಮೀಟರಲ್ಲಿ ಬರಿಬೇಕಾಗುತ್ತೆ. ಓಕೆನಾ? ಸೊ ಈ ಥರ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಡಿ ಪ್ರಾಬ್ಲಮ್. ಸೊ ಸಿ ಪ್ರಾಬ್ಲಮ್ ರೆಕ್ಟ್ಯಾಂಗಲ್ ಲೆಂತ್ 29 ಸೆಂಟಿಮೀಟ್ರ್, ಬ್ರೆಡ್ತ್ 15 ಸೆಂಟಿಮೀಟ್ರ್ ಈಸಿ ಇದೆ. ಸೊ ನೀವೇ ಮಾಡಬೇಕು. ಸೊ ಇಲ್ಲಿ ಡಿ ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಹೌದಲ್ವಾ? ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ ಅಂದರೆ ಇದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. ಓಕೆನಾ? ಡಿ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಡಿ ಸ್ಕ್ವೇರ್ side equal 7 1/2 ಮೀಟರ್, ಹೌದಲ್ವಾ? ಸೊ ಇಲ್ಲಿ ಪೆರಿಮೀಟರ್ ಸೈಡ್ ಅಂದರೆ ಏನು, ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ನ ಫಾರ್ಮುಲಾ ಏನು? ಸೊ ಪೆರಿಮೀಟರ್ ಆಫ್ ಎ ಸ್ಕ್ವೇರ್, ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ ಈ ಚಾಪ್ಟ್ರಲ್ಲಿ ಪೆರಿಮೀಟ್ರ್, ಏರಿಯಾ ಆ್ಯಂಡ್ ವಾಲ್ಯೂಮ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ ಅಂದರೆ 6 ಫಾರ್ಮುಲಾಸನ್ನು ಇಲ್ಲಿ ನೀವು ಸ್ಟಡಿ ಮಾಡ್ತೀರಾ. ಸೊ ಆಲ್ರೆಡಿ ಪೆರಿಮೀಟ್ರ್ ಟಾಪಿಕಲ್ಲಿ ಸಬ್ ಟಾಪಿಕಲ್ಲಿ ಆಲ್ರೆಡಿ 2 ಫಾರ್ಮುಲಾನ ನಾವು ಸ್ಟಡಿ ಮಾಡಿದ್ದೀವಿ. ಒಂದು ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ಎ ಸ್ಕ್ವೇರ್. ಓಕೆನಾ? ಅರ್ಥ ಮಾಡ್ಕೋಬೇಕು. ಪೆರಿಮೀಟ್ರ್ ಅಂದ್ರೇನು? ಯಾವುದೇ ಒಂದು ಫಿಗರ್ನ ಆಲ್ ದ ಸೈಡ್ಸನ್ನು ನಾವು ಏನು ಮಾಡಬೇಕು, ಆ್ಯಡ್ ಮಾಡಿದರೆ ನಮಗೆ ಯಾವುದೇ ಒಂದು ಫಿಗರ್ನ ಆಲ್ ದ ಸೈಡ್ಸನ್ನು ಈಕ್ವಲ್ ಆ್ಯಡ್ ಮಾಡಿದಾಗ ನಮಗೆ ಪೆರಿಮೀಟ್ರ್ ಸಿಗುತ್ತೆ ಅಂತೇಳಿ. ಓಕೆನಾ? ಸೊ ಹಾಗಾದರೆ ಸ್ಕ್ವೇರ್ ಮತ್ತು ರೆಕ್ಟ್ಯಾಂಗಲ್ನ ಫಾರ್ಮುಲಾನ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ? ಸೊ ಸ್ಕ್ವೇರ್ ಅಂದರೆ ಮೈಂಡಲ್ಲಿ ಬಂದುಬಿಡಬೇಕು. ಸೊ ಎಲ್ಲ ಸೈಡ್ಸು ಈಕ್ವಲ್ ಇದೆ. ಸ್ಕ್ವೇರಿಗೆ 4 ಸೈಡ್ಸ್ ಇದೆ, 4 ಇಂಟು ಸೈಡ್. ಸೊ ಇನ್ನು ಉಳಿದಿದ್ದು 4 ಇಂಟು ಸೈಡ್ ನಿಮಗೆ ಸ್ಕ್ವೇರ್ನ ಫಾರ್ಮುಲಾ ಬಂದುಬಿಡ್ತು ಅಂದರೆ ಸೊ ರೆಕ್ಟ್ಯಾಂಗಲ್ನ ಫಾರ್ಮುಲಾ ಆಟೋಮೆಟಿಕ್ ಬಂದುಬಿಡ್ಬೇಕು. ಸೊ ರೆಕ್ಟ್ಯಾಂಗಲಲ್ಲಿ ಅಪೋಸಿಟ್ ಸೈಡ್ಸ್ ಈಕ್ವಲ್ ಮೀನ್ಸು 2 ಲೆಂತು 2 ಬ್ರೆಡ್ತ್ ಈಕ್ವಲ್ ಇರುತ್ತೆ. ಮೀನ್ಸ್ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್. ಓಕೆನಾ? ಸೊ ಇಲ್ಲಿ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಫಾರ್ಮುಲಾ 4 ಇಂಟು ಸೈಡ್, ಹೌದಲ್ವಾ? ಸೊ 4 ಇಂಟು ಸೈಡ್ ಅಂದರೆ ಸೊ 7 1/2. ಸೊ ನಿಮಗೆ ಗೊತ್ತೇ ಇದೆ. ಸೊ ಇದ್ರ ಫ್ರ್ಯಾಕ್ಷನ್ ಚಾಪ್ಟ್ರಲ್ಲಿ ನೀವು ಸ್ಟಡಿ ಮಾಡಿದರೆ ಈ ಸ್ಟೆಪ್ಪನ್ನು, ಹೌದಲ್ವಾ? ಫಸ್ಟ್ ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡೋಣ. 2 7s are 14 + 1 15/2. ಸೊ ಇದು ಹೋಲ್ ನಂಬರ್, ದೆನ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಫ್ರ್ಯಾಕ್ಷನ್. ಹೋಲ್ ನಂಬರ್ ಮತ್ತು ಫ್ರ್ಯಾಕ್ಷನನ್ನು ಮಲ್ಟಿಪ್ಲೈ ಮಾಡೋದು ನಿಮಗೆ ಗೊತ್ತಿದೆ, ಹೌದಲ್ವಾ? 2 1s are 2 2s are 4, ಹೌದಲ್ವಾ? ಸೊ ರಿಮೇನಿಂಗ್ ಇಲ್ಲಿ 2 ಉಳಿದಿದೆ, ಇಂಟು ಇಲ್ಲಿ 15 ಉಳಿದಿದೆ, ಹೌದಲ್ವಾ? ಸೊ 15 2s are 30. ಸೊ ಮೀಟರಲ್ಲಿ ಕೊಟ್ಟಿದ್ದಾರೆ 30 ಮೀಟರ್ ಅಂತ ಬರೀಬೇಕು. ಓಕೆನಾ? ನೆಕ್ಸ್ಟು ಈ ಪ್ರಾಬ್ಲಮ್ ಇದೆ. ಸೊ ಈ ಪ್ರಾಬ್ಲಮಲ್ಲಿ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ಸೊ ಲೆಂತ್ ಆ್ಯಂಡ್ ಬ್ರೆಡ್ತ್ ಇದೆ, ಹೌದಲ್ವಾ? ಲೆಂತ್ 1.32 ಮೀಟರ್. ಸೊ ಬ್ರೆಡ್ತ್ 65 ಸೆಂಟಿಮೀಟರ್. B is equal to 65 ಸೆಂಟಿಮೀಟರ್, ಹೌದಲ್ವಾ? ಸೊ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಫಾರ್ಮುಲಾ ಏನು? ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು 2 ಇಂಟು L ಪ್ಲಸ್ B, ಹೌದಲ್ವಾ? ಸೊ 2 ಇಂಟು ಲೆಂತ್ 1.32 ಪ್ಲಸ್ 65, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಫಸ್ಟ್ ಇಲ್ಲಿ ಬರ್ಕೊಳಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. 1.32 ಮೀಟರ್ 65 ಸೆಂಟಿಮೀಟರ್ ಅಂತ ಇದೆ, ಹೌದಲ್ವಾ? ಡಿಫ್ರೆಂಟ್ ಯೂನಿಟ್ ಇದ್ದಾಗ ಸೊ ಅದನ್ನು ಆ್ಯಡ್ ಮಾಡೋಕ್ಕೆ ಬರಲ್ಲ, ಹೌದಲ್ವಾ? ಸೊ ಮೀಟರನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡಿರಿ, ಆರ್ ಸೆಂಟಿಮೀಟರನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿರಿ. ಓಕೆನಾ? ಸೊ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಸೊ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ, ಮೀಟರನ್ನು ಸೆಂಟಿಮೀಟ್ರ್ ಕನ್ವರ್ಟ್ ಮಾಡ್ತೀನಿ. ಓಕೆನಾ? ಸೊ 1.32 ಮೀಟರನ್ನು ಸೆಂಟಿಮೀಟ್ರ್ ಕನ್ವರ್ಟ್ ಮಾಡಬೇಕು. ಸೊ ಮೀಟರ್ ಆ್ಯಂಡ್ ಸೆಂಟಿಮೀಟ್ರನ್ನ ಕಂಪೇರ್ ಮಾಡಿದಾಗ ಮೀಟರ್ ಗ್ರೇಟರ್ ಆಗುತ್ತೆ, ಸೆಂಟಿಮೀಟ್ರ್ ಸ್ಮಾಲರ್ ಆಗುತ್ತೆ, ಹೌದಲ್ವಾ? ಸೊ ಗ್ರೇಟರ್ ಯೂನಿಟಿನ ಸ್ಮಾಲ್ ಯೂನಿಟಿಗೆ ಕನ್ವರ್ಟ್ ಮಾಡುವಾಗ ಮಲ್ಟಿಪ್ಲೈ ಮಾಡಬೇಕು. ಸೊ ಇದರಿಂದ ಮಲ್ಟಿಪ್ಲೈ ಮಾಡಬೇಕು. ಮೀಟರ್ ಆ್ಯಂಡ್ ಸೆಂಟಿಮೀಟ್ರಿಗೆ ರಿಲೇಷನ್ ಇದೆ. 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಓಕೆನಾ? ಇದನ್ನು ನಾನು ಮೆಷರ್ಮೆಂಟ್ ಚಾಪ್ಟ್ರಲ್ಲಿ ಮಾಡಿದ್ದೆ. 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಂದರೆ ಸೊ 1.32ನ ಏನು ಮಾಡಬೇಕು, 100ಇಂದ ಮಲ್ಟಿಪ್ಲೈ ಮಾಡಬೇಕು, ಹೌದಲ್ವಾ? ಓಕೆ, 100ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ಇಲ್ಲಿರೋ ಝೀರೋಸ್ ಆ್ಯಸ್ ಇಟ್ ಈಸ್ ಬರೆಯೋಣ. 1 2s are 2, 1 3s are 3, 1 4s are 1 1s are 1.
ಓಕೆ, ಇಲ್ಲಿರೋ ಝೀರೋಸನ್ನ ಬರೆದಿದ್ದೀನಿ. ಸೊ 1 2 ಝ 2, 1 3 ಝ 3, 1 1 ಝ 1. ಸೊ ಇಲ್ಲಿ ಪಾಯಿಂಟ್ ಇಲ್ಲಿದೆ ಹೌದಲ್ವಾ. ಸೊ 1 ಫಾಲೋಡ್ ಬೈ 2 ಝೀರೋಸ್. 100ಅಲ್ಲಿ 2 ಝೀರೋಸ್ ಇದೆ ಅಂದರೆ ಪಾಯಿಂಟ್ ಏನಾಗುತ್ತೆ, 2 ನಂಬರ್ಸ್ ಬಿಟ್ಟು ಜಂಪ್ ಆಗುತ್ತೆ, ಫಾರ್ವರ್ಡ್ ಜಂಪ್ ಆಗುತ್ತೆ ಹೌದಲ್ವಾ. ಪಾಯಿಂಟ್ ಇಲ್ಲಿದೆ ಅಂದರೆ 2 ನಂಬರ್ಸ್ ಬಿಟ್ಟು ಯಾಕೆ ಜಂಪ್ ಆಗುತ್ತೆ, ನಾವು 1.32ನ ಎದರಿಂದ ಮಲ್ಟಿಪ್ಲೈ ಮಾಡ್ತಿದ್ದೀವಿ, 100ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಸೊ 100ಅಲ್ಲಿ ಎಷ್ಟು ಝೀರೋಸ್ ಇದೆ, 2 ಝೀರೋಸ್ ಇದೆ. 2 ಝೀರೋಸ್ ಇದೆ ಅಂದರೆ ಪಾಯಿಂಟ್ ಏನು ಮಲ್ಟಿಪ್ಲೈ ಮಾಡುವಾಗ, ಡೆಸಿಮಲ್ ನಂಬರನ್ನು ಮಲ್ಟಿಪ್ಲೈ ಮಾಡುವಾಗ ಏನಾಗುತ್ತೆ, ಸೊ ಪಾಯಿಂಟ್ ನೆಕ್ಸ್ಟ್ ಫಾರ್ವರ್ಡ್ ಮುಂದಕ್ಕೆ ಜಂಪ್ ಆಗುತ್ತೆ. ಓಕೆನಾ, ರೈಟ್ ಸೈಡ್ ಜಂಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಪಾಯಿಂಟ್ ಇಲ್ಲಿದೆ ಅಂದರೆ 1 2. ಸೊ 1 2 ನಂಬರ್ ಬಿಟ್ಟು ಪಾಯಿಂಟ್ ಜಂಪ್ ಆಗುತ್ತೆ. ಪಾಯಿಂಟ್ ಆದಮೇಲೆ ಝೀರೋ ಇದ್ದರೆ, ಡೆಸಿಮಲ್ ಪಾಯಿಂಟ್ ಆದಮೇಲೆ, ಡೆಸಿಮಲ್ ಪಾಯಿಂಟ್ ಆಗಿದ್ದು ರೈಟ್ ಸೈಡಲ್ಲಿ ಏನಾದರೂ ಝೀರೋ ಇದ್ದರೆ ಅದನ್ನು ಝೀರೋ ಕೌಂಟಿಗೆ ತೊಗೊಳ್ಳೋ ನೆಸೆಸಿಟಿ ಇಲ್ಲ, ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು. ಓಕೆನಾ, ಸೊ ಹಾಗಾದರೆ ಸೊ 1.32ನ ಸೊ 132 ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿದ್ವಿ. ಓಕೆನಾ, ಸೊ 1.32 ಲೆಂತ್ ಬದಲು ಏನು ಬರ್ಕೋಬೇಕು, 132 + 65 ಹೌದಲ್ವಾ. ನೆಕ್ಸ್ಟು ಯಾಕೆ ಇದನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡಿಲ್ಲ, ಆಲ್ರೆಡಿ ಸೆಂಟಿಮೀಟ್ರಲ್ಲಿ ಇದೆ. ಸೊ ಮೀಟರನ್ನು ನಾನು ಸೆಂಟಿಮೀಟ್ರ್ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ನೆಕ್ಸ್ಟು 2 ಆ್ಯಸ್ ಇಟ್ ಈಸ್ ಬರೆಯೋಣ. 132 + 65ನ ಆ್ಯಡ್ ಮಾಡೋಣ. 5 + 2 7, 6 + 3 9, 197. ಸೊ ಈಗ 2ಇಂದ ಮಲ್ಟಿಪ್ಲೈ ಮಾಡೋಣ. 2 7s 14, ಕ್ಯಾರಿ 1. ಸೊ 2 9s 18 + 1 19, ಕ್ಯಾರಿ 1. ಸೊ 2 1s 2 + 1 3, 394. ಸೊ ಸೆಂಟಿಮೀಟ್ರಲ್ಲಿ ಕನ್ವರ್ಟ್ ಮಾಡಿದ್ದೀನಿ, ಸೆಂಟಿಮೀಟರ್ ಅಂತ ಬರೆಯೋಣ. ಓಕೆನಾ, ಸೊ ಈ ಥರ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ಎ ಸ್ಕ್ವೇರನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಮೇನ್ ಫೈಂಡ್ ದ ಪೆರಿಮೀಟರ್ ಆಫ್ ದಿ ಫಾಲೋವಿಂಗ್ ಟ್ರಯಾಂಗಲ್ಸ್. ಸೊ ಟ್ರಯಾಂಗಲ್ನ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಸೊ ನಥಿಂಗ್ ಬಟ್, ಸೊ ಟ್ರಯಾಂಗಲ್ ಇದೆ ಹೌದಲ್ವಾ, ಟ್ರಯಾಂಗಲ್ನ ಎಲ್ಲ ಸೈಡ್ಸನ್ನು ಈಕ್ವಲ್ ಆ್ಯಡ್ ಮಾಡಿದ್ರೆ ಸೊ ಪೆರಿಮೀಟರ್ ನಮಗೆ ಸಿಗುತ್ತೆ. ಓಕೆನಾ, ಥರ್ಡ್ ಮೇನ್. ಸೊ ಇಲ್ಲಿ ಟ್ರಯಾಂಗಲ್ ಇದೆ, 4 ಮೀಟರ್, 5 ಮೀಟರ್, 3 ಮೀಟರ್ ಹೌದಲ್ವಾ. ಸೊ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ನ ಫಾರ್ಮುಲಾ, ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ನ ಫಾರ್ಮುಲಾ ನಾನು ಹೇಳಿಲ್ಲ ಹೌದಲ್ವಾ. ಸೊ ಏನಿಲ್ಲ, ಎಲ್ಲ ಸೈಡ್ಸನ್ನ ಆ್ಯಡ್ ಮಾಡಬೇಕು. ಸೊ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್. ಸೊ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ಅಂದರೆ, ಸೊ ಈಗ ನಾವೇನು ಮಾಡಬೇಕು, ಆ ಸೈಡ್ಸಿಗೆ ABC ಅಂತ ಏನು ಮಾಡಬೇಕು, ನೇಮ್ ಕೊಟ್ಟರೆ, ಸೊ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ A + B + C ಹೌದಲ್ವಾ. ಸೊ ಈಗ ಈ ಸೈಡ್ A, ಈ ಸೈಡ್ B, ಈ ಸೈಡ್ C ಆಗುತ್ತೆ. ಸೊ A ಅಂದರೆ 4 ಮೀಟರ್, B ಅಂದರೆ 5 ಮೀಟರ್, C ಮೀನ್ಸ್ 3 ಮೀಟರ್. ಓಕೆನಾ, ಸೊ ಆ್ಯಡ್ ಮಾಡೋಣ. 4 + 5 9, 9 + 3 12 ಮೀಟರ್. ಓಕೆನಾ, ಈ ಥರ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್, ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ಎ ಸ್ಕ್ವೇರನ್ನು ಫೈಂಡ್ ಔಟ್ ಮಾಡ್ತೀವಿ. ಥರ್ಡ್ ಮೇನ್ನಲ್ಲಿ ರಿಮೈನಿಂಗ್ ಪ್ರಾಬ್ಲಮ್ಸ್ ಸೊ ಸೇಮ್ ಇದೆ, ಟ್ರಯಾಂಗಲ್ನ ಸೈಡ್ಸನ್ನು ಆ್ಯಡ್ ಮಾಡಿರಿ. ಓಕೆ, ನೆಕ್ಸ್ಟು ವರ್ಡ್ ಪ್ರಾಬ್ಲಮ್ಸ್. ಸೊ ಪೆರಿಮೀಟರ್ ರಿಲೇಟೆಡ್ ವರ್ಡ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. Solve the given problems. Draw a figure wherever necessary. A problem. The length of a rectangular piece of a marble is 12 meter and its breadth is 8 centimeter. Find its perimeter. So length of a rectangular piece of a marble. So marble ide haudalva. So ee tara ide. Okay na. So marble is 12 meter. So length of a rectangular piece is L is equal to 12 meter. So and its breadth is 8 centimeter. 8 centimeter. So find its perimeter anta kottidare. Starting a question alli ಏನು ಕೊಟ್ಟಿದ್ದಾರೆ, the length of a rectangular piece. rectangular piece ಅಂದರೆ ಆ ಮಾರ್ಬಲ್ ಪೀಸ್ ಯಾವ ಶೇಪಲ್ಲಿದೆ, ರೆಕ್ಟ್ಯಾಂಗುಲರ್ ಶೇಪಲ್ಲಿದೆ ಹೌದಲ್ವ. ಅದಕ್ಕೆ ನಾನು ರೆಕ್ಟ್ಯಾಂಗಲ್ ಶೇಪಲ್ಲಿ ಬರೆದಿದ್ದೀನಿ. ಅದರ ಲೆಂತ್ 12 ಮೀಟ್ರ್, 8 ಸೊ ಬ್ರೆಡ್ತು
8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ 12 ಮೀಟ್ರ್ 8 ಸೆಂಟಿಮೀಟ್ರ್ ಇದೆ. ಆ್ಯಕ್ಚುಲಿ ಇದು ಮೀಟರ್ ಅನ್ನೋದು ರಾಂಗ್ ಇದೆ. ಓಕೆನಾ. ಸೊ 1 ಮೀಟ್ರ್ ಅಂದರೆ 100 ಸೆಂಟಿಮೀಟ್ರ್, 1 ಮೀಟ್ರ್ 100 ಸೆಂಟಿಮೀಟ್ರ್ ಅಂದರೆ 12 ಮೀಟ್ರ್ ಅಂದರೆ ತುಂಬ ಉದ್ದ ಆಯಿತು. ಓಕೆನಾ. ಸೊ ಲೆಂತು ತುಂಬ ಉದ್ದ ಆಗಿ ಸೊ ಬ್ರೆಡ್ತು ಓನ್ಲಿ 8 ಸೆಂಟಿಮೀಟ್ರ್ ಅಂದರೆ ತುಂಬ ಡಿಫ್ರೆನ್ಸ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಕ್ವಶನ್ ರಾಂಗ್ ಇದೆ. ಸೊ ಲೆಂತ್ 12 ಮೀಟ್ರ್ ಅಂತ ಇದೆ, 12 ಸೆಂಟಿಮೀಟ್ರ್ ಅಂತ ಬರ್ಕೊಳ್ಳೋಣ. ಓಕೆನಾ. ಸೊ ಈಗ ಏನು ಈ ರೆಕ್ಟ್ಯಾಂಗುಲರ್ ಪೀಸ್ನ ಮಾರ್ಬಲ್ನ ಏನು ಫೈಂಡ್ ಔಟ್ ಮಾಡಬೇಕು ನಾವು? ಸೊ ಪೆರಿಮೀಟರನ್ನು ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಸೊ ಸೊಲ್ಯೂಷನ್ ಏನು? ಸೊ ಲೆಂತ್ ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಲೆಂತ್ ಅಂತ ಬರ್ಕೋಬೋದು, ಅಥವಾ ಲೆಂತ್ ಆಫ್ ಎ rectangular, length of a marble 12 centimeter. So length of breadth of a breadth of a marble 8 ಸೆಂಟಿಮೀಟರ್. ಓಕೆನಾ. ಸೊ ಈಗ ಏನ ಫೈಂಡ್ ಔಟ್ ಮಾಡಬೇಕು? ಪೆರಿಮೀಟರ್. ಸೊ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕಂದ್ರೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? ಫಿಗರ್ ನೋಡಬೇಕು. ಲೆಂತೆ ಬೇರೆ ಇದೆ, ಬ್ರೆಡ್ತೆ ಬೇರೆ ಇದೆ, ಹೌದಲ್ಲ? ಮೈಂಡಲ್ಲಿ ಬಂದುಬಿಡಬೇಕು. ಸೊ ಈ ಸೈಡಿಗೆ ಈ ಸೈಡ್ ಈಕ್ವಲ್ ಇದೆ, ಸೊ ಈ ಸೈಡ್ಗೆ ಈ ಸೈಡ್ ಈಕ್ವಲ್ ಇರುತ್ತೆ, ಲೆಂತಿಗೆ ಲೆಂತ್ ಈಕ್ವಲ್ ಇರುತ್ತೆ, ಬ್ರೆಡ್ತಿಗೆ ಬ್ರೆಡ್ ಈಕ್ವಲ್ ಇರುತ್ತೆ. ಅಂದರೆ ರೆಕ್ಟ್ಯಾಂಗಲಲ್ಲಿ 2 ಲೆಂತ್ 2 ಬ್ರೆಡ್ ಬರುತ್ತೆ. ಸೊ ಹಾಗಾದರೆ ಫಾರ್ಮುಲಾ ಏನು? 2 ಇಂಟು ಲೆಂತ್ ಪ್ಲಸ್ ಬ್ರೆಡ್, ಬ್ರ್ಯಾಕೆಟ್ ಇನ್ ಸೈಡಲ್ಲಿ ಪ್ಲಸ್ ಬರಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 2 ಇಂಟು ಎಲ್ ಅಂದರೆ 12 ಪ್ಲಸ್ ಬಿ ಅಂದರೆ 8. ಓಕೆನಾ. 2 ಆ್ಯಸ್ ಇಟ್ ಈಸ್ ಬರೆಯೋಣ. 12 ಪ್ಲಸ್ 8 20. ಓಕೆನಾ. 2 4s 2 2s 4 0 40 ಸೆಂಟಿಮೀಟರ್. ಓಕೆ. ನೆಕ್ಸ್ಟು, a triangular tile has all its 3 sides equal, measuring 16 centimeter. Find the perimeter of a tile. ಹೌದಲ್ವಾ? ಸೊ ಏನು ಕ್ವಶನ್ ಏನಿದೆ? ಸೊ ಟೈಲ್ ಇದೆ, ಯಾವ ಶೇಪಲ್ಲಿದೆ? ಟೈಲ್ಸ್ ಇದೆ, ಹೌದಲ್ವಾ? ಯಾವ ಶೇಪಲ್ಲಿದೆ? ಟ್ರಯಾಂಗಲ್ ಶೇಪಲ್ಲಿದೆ. ಸೊ ಆಲ್ ದ 3 sides ಆರ್ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ 16 ಸೆಂಟಿಮೀಟ್ರ್. ಸೊ ಆಲ್ ದ 3 sides ಆರ್ ಈಕ್ವಲ್ ಅಂದರೆ ಸೊ ಎಲ್ಲ 16 ಸೆಂಟಿಮೀಟ್ರ್ ಇರುತ್ತೆ, ಹೌದಲ್ವಾ? ಸೊ ಏನು? ಫೈಂಡ್ ದ ಪೆರಿಮೀಟರ್ ಆಫ್ ಎ ಟೈಲ್ ಅಂದರೆ, ಟೈಲ್ಸ್ ಅಂದರೆ ಪೆರಿಮೀಟರ್. ಸೊ ಪೆರಿಮೀಟರ್ ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಸೈಡ್ಸನ್ನ ಆ್ಯಡ್ ಮಾಡಬೇಕು. ಆರ್ ಹೇಗೆ ಬರಿಬೋದು? ಸೊ 3 ಇಂಟು ಸೈಡ್ಸ್ ಅಂತಲೂ ಬರಿಬೋದು. ಯಾಕಂದರೆ ಕ್ವಶನಲ್ಲಿ ಹೇಳಿದ್ದಾರೆ ಆಲ್ ದ 3 sides ಈಕ್ವಲ್ ಅಂತ ಹೇಳಿದ್ದಾರೆ. ಸೊ ಹಾಗಾದರೂ ಮಾಡ್ಬೋದು. ಆರ್ ಎಲ್ಲ ಸೈಡ್ಸನ್ನು ಆ್ಯಡ್ ಮಾಡಿನೇ ನೀವು ಸಾಲ್ವ್ ಮಾಡ್ಬೋದು. ಓಕೆನಾ. 16 plus 16, 2 plus 2, 6 plus 6 12, carry 1, 32, 32 plus 16, 8 48 ಸೆಂಟಿಮೀಟರ್. ಆರ್ ಸೊ ನೀವು 3 ಇಂಟು ಸೈಡ್. ಯಾಕೆ 3 ಇಂಟು ಸೈಡ್ ಅಂದರೆ ಟ್ರಯಾಂಗಲ್ಗೆ 3 sides ಇರುತ್ತೆ, ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅಂತ ಕ್ವಶನಲ್ಲಿ ಅವ್ರು ಹೇಳಿದ್ದಾರೆ. ಸೊ 3 ಇಂಟು 16 ಮಲ್ಟಿಪ್ಲೈ ಮಾಡಿರಿ. 6 3s 18, ಕ್ಯಾರಿ 1, 3 1s 3 ಪ್ಲಸ್ 1 4 48. ಈ ಥರ ಮಾಡಿದ್ರೂ ಆನ್ಸರ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಸಿ ಪ್ರಾಬ್ಲಮ್. A window of a room is 3.2 meter long and 2.8 meter wide. What is its perimeter? So window of a room. So roomನ ವಿಂಡೋ ಏನಿದೆ? ಲಾಂಗ್ ಅಂದರೆ ನಥಿಂಗ್ ಬಟ್ ಲೆಂತ್, ಹೌದಲ್ವಾ? ಸೊ ಅದ್ರ ಲೆಂತ್ ಎಷ್ಟಿದೆ? ಓಕೆನಾ. 3.2 ಮೀಟರ್ ಇದೆ, ಹೌದಲ್ವಾ? ವೈಡ್ ಅಂದರೆ ಬ್ರೆಡ್, ಅಗಲ. ಬ್ರೆಡ್ ಆರ್ ವೈಡ್ ಅಂದರೆ ಅಗಲ ಎಷ್ಟಿದೆ? ಸೊ ಬ್ರೆಡ್ ವೈಡ್, ಹೌದಲ್ವಾ? ಎಷ್ಟಿದೆ? 2.8 ಮೀಟರ್ ಇದೆ. ವಾಟ್ ಈಸ್ ಇಟ್? ಪೆರಿಮೀಟರ್. ಸೊ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ ಕೊಟ್ಟಿರೋ ಮೆಷರ್ಮೆಂಟ್ ನೆನಪಿರಲಿ. ಸೊ ಲೆಂತ್ ಡಿಫ್ರೆಂಟ್ ಇದೆ, ವಿಡ್ತ್ ಡಿಫ್ರೆಂಟ್ ಇದೆ, ಅಂದರೆ ಬ್ರೆಡ್ತ್ ಡಿಫ್ರೆಂಟ್ ಇದೆ. ಅಂದರೆ ಇದು ಏನು, ಯಾವ ಶೇಪಲ್ಲಿದೆ? ಇದು ರೆಕ್ಟ್ಯಾಂಗುಲರ್ ಶೇಪಲ್ಲಿದೆ ವಿಂಡೋ, ಹೌದಲ್ವಾ? ಸೊ ಇಲ್ಲಿ ಬುಕ್ಕಲ್ಲೇನೋ ಫಿಗರ್ ಕೊಟ್ಟಿದ್ದಾರೆ, ಈಸಿಯಾಗಿ ವಿಂಡೋದು ರೆಕ್ಟ್ಯಾಂಗುಲರ್ ಶೇಪ್ ಅಂತ ಫೈಂಡ್ ಔಟ್ ಮಾಡ್ತೀರಾ ನೀವು, ಹೌದಲ್ವಾ?
ಬಟ್ ಕ್ವಶನನ್ನು ಒಂದ್ಸಲಿ ಫಿಗರ್ ಕೊಟ್ಟಿಲ್ದಾಗ ನೀವೇನು ಮಾಡಬೇಕು, ಕ್ವಶನನ್ನು ನೋಡಿ ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಸೊ ಇದು ಕೊಟ್ಟಿರೋ ಮೆಷರ್ಮೆಂಟು ಸ್ಕ್ವೇರಿಂದ ಅಥವಾ ರೆಕ್ಟ್ಯಾಂಗಲಿಂದ ಅಂತೇಳಿ. ಓಕೆನಾ. ನೆಕ್ಸ್ಟು ಸೊ ಹಾಗಾದ್ರೆ ಏನು ಫಾರ್ಮುಲಾ ಅಪ್ಲೈ ಮಾಡಬೇಕು, ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್. ಸೊ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಹೌದಲ್ವಾ. 2 ಇಂಟು ಲೆಂತ್ ಅಂದರೆ 3.2 ಪ್ಲಸ್ 2.8. ಹೌದಲ್ವಾ. ಸೊ ಡೆಸಿಮಲ್ ನಂಬರ್ಸನ್ನ ಆ್ಯಡ್ ಮಾಡೋದನ್ನು ನೀವು ಸ್ಟಡಿ ಮಾಡಿದ್ದೀರಾ. ಹೌದಲ್ವಾ. 3.2 ಸೊ 2.8, 8 ಪ್ಲಸ್ 2 10 ಕ್ಯಾರಿ 1. ಸೊ ಪಾಯಿಂಟ್ ಪ್ಲೇಸಲ್ಲಿ ಪಾಯಿಂಟ್ ಇಡೋಣ. 3 ಪ್ಲಸ್ 1 4 ಪ್ಲಸ್ 2 6. ಸೊ 6.0 ಅಂತ ಇದೆ. ಹೌದಲ್ವಾ. ಪಾಯಿಂಟ್ ಆದಮೇಲೆ 0 ಇದೆ. ಸೊ ಅದನ್ನು ನೆಗ್ಲೆಕ್ಟ್ ಮಾಡೋಣ, ಓನ್ಲಿ 6 ಅಂತ ತೊಗೊಳೋಣ. 6 2s 12. ಸೊ ಮೀಟರ್. ಓಕೆನಾ. 12 ಮೀಟರ್. ಸೊ ಓಕೆ. ನೆಕ್ಸ್ಟು ಫೈಂಡ್ ದ ಪೆರಿಮೀಟರ್ ಆಫ್ ದಿ ಫ್ಲೋರ್ ಆಫ್ ಎ ಸ್ಕ್ವೇರ್ ಶೇಪ್ಡ್ ರೂಮ್ ಹೂಸ್ ಒನ್ ಸೈಡ್ ಈಸ್ 9 ಮೀಟರ್. ಓಕೆನಾ. ಕ್ವಶನಲ್ಲಿ ಡಿ ಪ್ರಾಬ್ಲಮ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ, ಸೊ ರೂಮ್ ಇದೆ. ಹೌದಲ್ವಾ. ರೂಮ್ನ ಶೇಪು, ಸೊ ರೂಮ್ನ ಫ್ಲೋರ್ನ ಶೇಪು ಯಾವ ಶೇಪಲ್ಲಿದೆ, ಸ್ಕ್ವೇರ್ ಶೇಪಲ್ಲಿದೆ. ಸೊ ಅದ್ರ ಪೆರಿಮೀಟರ್ ಫೈಂಡ್ ಔಟ್ ಮಾಡಿರಿ ಅಂತೇಳಿ ಡಿ ಪ್ರಾಬ್ಲಮ್. ಓಕೆನಾ. ಸೊ ಸೈಡ್ ಕೊಟ್ಟಿದ್ದಾರೆ. ಹೌದಲ್ವಾ. ಸೈಡ್ ಏನಿದೆ 9 ಮೀಟ್ರ್ ಇದೆ. ಸೊ ನಾವೇನು ಮಾಡಬೇಕು, ಒಂದು ಸೈಡ್ ಕೊಟ್ಟಿದ್ದಾರೆ ಅಂದರೆ ಅದು ಯಾವ ಶೇಪಲ್ಲಿದೆ, ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸ್ಕ್ವೇರ್ ಶೇಪಲ್ಲಿದೆ. 4 ಇಂಟು ಸೈಡ್. ಹೌದಲ್ವಾ. 4 ಇಂಟು ಸೈಡ್ ಅಂದರೆ 9 ಮೀಟರ್. 4 9s 36 ಮೀಟರ್. ಓಕೆನಾ. ನೆಕ್ಸ್ಟು ಸೊ ಈ ಪ್ರಾಬ್ಲಮ್, ಎ ಬಾಯ್ ರನ್ಸ್ ರೌಂಡ್ ಎ ಪಾರ್ಕ್ ಟ್ವೈಸ್ ಇನ್ ದ ಮಾರ್ನಿಂಗ್ ಆ್ಯಂಡ್ 3 times in the evening. If the length and breadth of the park is 30 meter and 20 meter respectively, how much distance does he run in a day? ಸೊ ಬಾಯ್ಸು ಏನು ಮಾಡ್ತಾನೆ, ಪಾರ್ಕ್ ರೌಂಡ್ ಹಾಕ್ತಾನೆ ಪಾರ್ಕಿಗೆ. ಸೊ ಟ್ವೈಸ್ ಇನ್ ಎ ಮಾರ್ನಿಂಗಲ್ಲಿ ಟ್ವೈಸ್ ಅಂದರೆ 2 times ರೌಂಡ್ ಹಾಕ್ತಾನೆ. ಓಕೆನಾ. ನೆಕ್ಸ್ಟು 3 times ಇನ್ ದ ಈವ್ನಿಂಗ್. ಸೊ ಈವ್ನಿಂಗಲ್ಲಿ 3 times ಏನು ಮಾಡ್ತಾನೆ, ರೌಂಡ್ ಹಾಕ್ತಾನೆ. ಟೋಟಲ್ ಎಷ್ಟು ಟೈಮ್ಸು, 5 times ಆಯಿತು. ಓಕೆನಾ. ಸೊ ಹಾಗಾದರೆ ಲೆಂತ್ ಆಫ್ ಎ ಪಾರ್ಕ್ 30 ಮೀಟರ್. ಸೊ ನೆಕ್ಸ್ಟು ಬ್ರೆಡ್ತ್ 20 ಮೀಟರ್ ಇದ್ದರೆ, ಓಕೆನಾ, ಹೌ ಮಚ್ ಡಿಸ್ಟೆನ್ಸ್ ಡಸ್ ಹಿ ರನ್ ಇನ್ ಎ ಡೇ. ಸೊ ಒಂದಿನದಲ್ಲಿ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡ್ತಾನೆ. ಓಕೆನಾ. ಎಷ್ಟು ಡಿಸ್ಟೆನ್ಸ್ ಪಾರ್ಕನ್ನು ಸುತ್ತಾನೆ ಅಂತ ಅದನ್ನು ಫೈಂಡ್ ಔಟ್ ಮಾಡಬೇಕು. ಹೌದಲ್ವಾ. ಸೊ ಫಸ್ಟ್ ನೀವೇನು ಮಾಡಿರಿ, ಲೆಂತ್ ಬ್ರೆಡ್ ಕೊಟ್ಟಿದ್ದಾರೆ. ಸೊ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡಬೇಕು. ಈ ನಂಬರ್ಸನ್ನ ಲೆಂತ್ ಆ್ಯಂಡ್ ಬ್ರೆಡ್ ವ್ಯಾಲ್ಯೂಸನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡ್ಕೊಳ್ರಿ. ಸೊ ಅದಾದಮೇಲೆ ಆನ್ಸರ್ ಬಂದಾದಮೇಲೆ ಏನು ಮಾಡಬೇಕು, 5 ಮಲ್ಟಿಪ್ಲೈ ಮಾಡಬೇಕು. ಸೊ 5 ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೋ, ಸೊ ಅದೇ ಏನು ಬಾಯ್ ಎಷ್ಟು ಡಿಸ್ಟೆನ್ಸ್ 1 ಡೇಯಲ್ಲಿ ಎಷ್ಟು ಡಿಸ್ಟೆನ್ಸ್ ಅವನು ಕವರ್ ಮಾಡಿದ್ದಾನೆ ಅಂತ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆನಾ. ಸೊ ಇವತ್ತು ನಾವು ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ಎ ಸ್ಕ್ವೇರ್, ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ದ ಏರಿಯಾ ಆಫ್ ಎ ಸ್ಕ್ವೇರ್, ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.